ಆದ್ದರಿಂದ ಇನ್ನೊಂದು ಮೋದಿಯವರು ಈ 11 ದಿನ ಏನು ಉಪವಾಸ ಮಾಡುತ್ತಾ ಇದ್ದಾರೋ ರಾಮನಲ್ಲೆಲ್ಲ ಪ್ರತಿಷ್ಠೆ ಮಾಡಲಿಕ್ಕೆ, ಬಹುಶಃ ನಾನು ಅವರ ಬಗ್ಗೆ ಉತ್ಪ್ರೇಕ್ಷೆಯಿಂದ ಮಾತಾಡೋದಿಲ್ಲ. ದೈವ ನಿಯಾಮಕ. ಆ ಮನುಷ್ಯ ಯಾವ ರಾಮನ ಒಂದು ದೇವಸ್ಥಾನ ಒಡೆದು ಹೋಗಿ ಭಾಳ ವರ್ಷ ಆಯಿತು, ನಮಗೆ 500 ವರ್ಷ ಇರ್ಬೋದು. ಆ ಒಂದು ಶಿವದ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ರಾಮನಲ್ಲ 5.5 ಅಡಿ ಮಾಡಲಿಕ್ಕೆ ಎಷ್ಟು ಶಾಸ್ತ್ರೀಯವಾಗಿ ಕ್ರಮಬದ್ಧತೆಯಿಂದ ನಿಷ್ಠೆಯಿಂದ, ಎಲ್ಲಿ ನಾಸಿಕು ಅಲ್ಲೇ ಸೀತಾ ಅಪಹರಣ ಮಾಡಿದ್ದು. ಸೀತಾ ಅಗಸ್ತ್ಯ ಮುನಿಗಳು ಹೇಳ್ತಾರೆ, ಅಲ್ಲಿ ಹೋಗು ನೀವು. ಅವರು ಅಗಸ್ತ್ಯ ಮುನಿಗಳು ಅವರಿಗೆ ಎಲ್ಲ ರಾಮ ಲಕ್ಷ್ಮಣರಿಗೆ ಅನೇಕ ಶಸ್ತ್ರಾಸ್ತ್ರಗಳನ್ನು ಕೊಡುತ್ತಾರೆ. ನಾನು ಓದಿದ್ದೀನಿ ರಾಮಾಯಣ. ಅಲ್ಲಿ ಹೋಗು, ಅಲ್ಲಿ ಎಲ್ಲ ಪ್ರಾಣಿಗಳು, ಎಲ್ಲೂ ಯಾವುದೇ ಪ್ರಾಣಿಗಳಿಗೂ ಒಂದಕ್ಕೊಂದಕ್ಕೆ ಭೇದ ಇಲ್ಲದೆ ಎಲ್ಲ ಪ್ರಾಣಿಗಳು ಒಟ್ಟಾಗಿ ನೀರು ಕುಡಿತವೆ. ಜಿಂಕೆಗಳು, ಹುಲಿಗಳು, ಸಿಂಹಗಳು ಎಲ್ಲ ನೀರಾಗಿ ಕುಡಿ ಅಂಥ ಒಳ್ಳೆಯ ಸಮೃದ್ಧಿಯಾದ ಪ್ರದೇಶ. ಅಲ್ಲಿ ಹೋಗಿ ನಿಲ್ಲಿಸು ಅಂತ ಹೇಳ್ತಾರೆ ಅಗಸ್ತ್ಯ ಮುನಿಗಳು. ಅಲ್ಲಿ ಹೋಗ್ತಾರೆ. ಹೋದಾಗ ಈ ಘಟನೆ ಆಗುತ್ತೆ. ಅದು ಮಾಯಾಜಿಂಕೆ ಬಂದು ಮುಂದೆ ಶೂರ್ಪನಖೆ ಮೂಕು ಇರಲಿ. ಅಲ್ಲಿಂದ ಅವರು ನಿನ್ನೆ ಶುರು ಮಾಡಿದ್ದಾರೆ. ಯಾಕೆ ಅಲ್ಲಿ ಕರಿರಾಮ ಅಂತ ಹೇಳಿ ವಿಗ್ರಹ ಸ್ಥಾಪನೆ ಮಾಡಿದ್ದಾರೆ. ನಾಸಿಕ ರಾಮ ಲಕ್ಷ್ಮಣ ಇಬ್ಬರು. ಸೀತೆ ಹೊರಟೋಗ್ಬಿಟ್ಟಿದ್ದಾಳೆ. ಅಲ್ಲಿ ಪೂಜೆ ಮಾಡಿ ವ್ರತ ಅಲ್ಲಿಂದ ಪ್ರಾರಂಭ ಮಾಡಿ